BMRCL ಏನು ಮೆಟ್ರೋ ದರಗಳನ್ನು ಮತ್ತೊಮ್ಮೆ ಏರಿಕೆ ಮಾಡಿದರೆ ಇದನ್ನು ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ. ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ಬರು ನೀನು ಅತ್ತಾಗ ಮಾಡು ನಾನು ಸತ್ತಾಗ ಮಾಡ್ತೀನಿ ಅಂತೇಳಿ ಬಹಳ ದೊಡ್ಡ ನಾಟಕನ ಮಾಡ್ತಾ ಇದ್ದಾರೆ. ಇದಕ್ಕೆ ಇಬ್ಬರು ಸಂಪೂರ್ಣ ಜವಾಬ್ದಾರಿ. ಮೆಟ್ರೋ BMRCL ಏನಿದೆ, ಕೇಂದ್ರ ಸರ್ಕಾರದ ಪಾಲು ಇದೆ, ರಾಜ್ಯ ಸರ್ಕಾರದ ಪಾಲು ಇದೆ. ಇವರು ಬಾಯಿ ಮಾತಿಗೆ ಹೇಳ್ತಿರೋದು ಬರೀ 5% ಜಾಸ್ತಿ ಅಂತೇಳಿ. ಬಟ್ ವಾಸ್ತವದಲ್ಲಿ ಎಷ್ಟೋ ಕಡೆ ₹1, ₹2, ಕೊನೆ ಹಂತಕ್ಕಂತೂ ₹5, ₹6 ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಇವತ್ತು ನಾವು ಪ್ರಶ್ನೆ ಕೇಳ್ತಾ ಇರೋದು, ಎಲ್ಲ ಜನಸಾಮಾನ್ಯರು ನಾಗರಿಕರು ನಾವು ಕೇಳೋ ಪ್ರಶ್ನೆ ಅಂತ ಹೇಳಿದ್ರೆ, ಈ ದರ ಏರಿಕೆ ಯಾಕೆ ಬೇಕಿತ್ತು? ಕಳೆದ ವರ್ಷನೇ ಸರಿಸುಮಾರು 100% ಏರಿಕೆ ಮಾಡೋದು. ಬೆಂಗಳೂರಿನಾದ್ಯಂತ ಪ್ರತಿಭಟನೆ ಆಯಿತು. ಬೆಂಗಳೂರು ಉಳಿಸಿ ಸಮಿತಿ ಆಗಲಿ, ನಾವೆಲ್ಲ ನಾಗರಿಕರು ಇದನ್ನು ವಿರೋಧಿಸಿ ಪ್ರತಿಭಟನೆ ಮಾಡೋದ ಮೇಲೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋದು. ಆದ್ರೆ ಮತ್ತೆ ಏರಿಕೆ ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆ ನಾವು ಎತ್ತುತ್ತಾ ಇರೋದೇನೆಂದ್ರೆ, 2 ಪ್ರಶ್ನೆ ಎತ್ತಾ ಇದ್ದೀವಿ. ಒಂದು, ಈ ದರ ಏರಿಕೆ ಸರಿ ಇಲ್ಲ, ಖಂಡನೀಯ ಇದೆ, ಇದು ಒಂದಾದ್ರೆ, ಎರಡನೇದು ಈ ದರ ಏರಿಕೆಗೆ ಮಾನದಂಡ ಏನಿದೆ ಇದನ್ನೇ ನಾವು ವಿರೋಧಿಸಬೇಕಾಗ್ತದೆ ಸ್ನೇಹಿತರೆ. ಇವ್ರ ಮಾನದಂಡ ಏನು? ಇವ್ರು ಹೇಳ್ತಾ ಇರೋದು, ಈಗ ಮೆಟ್ರೋನ ನಾವು ಸ್ಥಾಪನೆ ಮಾಡೋದಕ್ಕೆ ಏನು ಸಾಲ ತಗೊಂಡ್ವಿ, ADB ಇಂದ ಮತ್ತೆ ಬೇರೆ ಬೇರೆ ಬ್ಯಾಂಕ್ಗಳಿಂದ ಏನು ಸಾಲ ತಗೊಂಡಿದ್ದಾರೆ, ಸರಿ ಸುಮಾರು 10,000 ಕೋಟಿ ರೂಪಾಯಿ, ಇದರ ಬಡ್ಡಿ ಮತ್ತೆ ಸಾಲ ಇದನ್ನ ತೀರಿಸಬೇಕು ಅಂತ ಹೇಳಿದ್ರೆ ನಾವು ಜನಸಾಮಾನ್ಯರಿಂದ ಕಲೆಕ್ಟ್ ಮಾಡಬೇಕು. ಅಂದ್ರೆ ಪ್ರತಿಯೊಬ್ರು ಪ್ರತಿ ಸಲ ನಾವು ಮೆಟ್ರೋ ಹತ್ತಿದ್ರೆ ನಾವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಏನು ಸಾಲ ಮಾಡಿದ್ದಾರೆ ADB ಇಂದ, ಆ ಸಾಲದ ದುಡ್ಡು ನಾವು ತೀರಿಸಬೇಕಂತೆ. ಇದು ಯಾವ ನ್ಯಾಯ? ಇದು ಈ ತರ್ಕದ ಪ್ರಕಾರ ಹೋದ್ರೆ ಇವಾಗ ಇವರಿಗೆ ದಿನಕ್ಕೆ 3 ಕೋಟಿ ರೂಪಾಯಿ ಆದಾಯ ಬೇಕು. ಇವರಿಗೆ ಸಾಲ ತೀರಿಸೋದಕ್ಕೆ ಪ್ಲಸ್ ಇವ್ರು ಪ್ರಾಫಿಟ್ ಮಾಡೋದಕ್ಕೆ ದಿನಕ್ಕೆ 3 ಕೋಟಿ. ದಿನಕ್ಕೆ 3 ಕೋಟಿ ಇದ್ದಾಗಲೇ ಇವಾಗ 1 ಕಿಲೋಮೀಟರ್ಗೆ ಇಲ್ಲಿ ತನಕ ನಾವು ₹5 ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ₹6 ಕೊಡಬೇಕಾಗತ್ತೆ. ಕಿಲೋಮೀಟರ್ಗೆ ₹6. ಇಮ್ಯಾಜಿನ್ ಮಾಡಿ ನೀವು. ಅರೆ, ಮೆಟ್ರೋ ದರಗಳು ಆಟೋಗಿಂತ ಕಾಸ್ಟ್ಲಿ. 3 ಜನ ಆಟೋದಲ್ಲಿ ಪ್ರಯಾಣ ಮಾಡೋದು ಮೆಟ್ರೋದಲ್ಲಿ ಪ್ರಯಾಣ ಮಾಡೋದು ತಗೊಂಡ್ರೆ ಮೆಟ್ರೋ ದುಬಾರಿ ಆಗತ್ತೆ. ಇದು ಒಂದು. ಈವನ್ 2 ವೀಲರ್ ಹೋಗೋದು ಕೂಡ ಚೀಪ್ ಆಗತ್ತೆ ಮೆಟ್ರೋದಲ್ಲಿ ಹೋಗೋದಕ್ಕಿಂತ. ಅಂದ್ರೆ ಕಿಲೋಮೀಟರ್ಗೆ ₹6 ನಾವು ಖರ್ಚು ಮಾಡೋದು. ಮ್ಯಾಕ್ಸಿಮಮ್ ಹತ್ರ ₹100. ಇವ್ರು ಇವಾಗ ಹೇಳ್ತಾ ಇರೋದೇನು ಅಂದ್ರೆ, ಈಗ ಮೆಟ್ರೋದು ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್, ಪ್ರತಿಯೊಂದು ಮೆಟ್ರೋದಲ್ಲೂ ಕೂಡ ದೊಡ್ಡ ದೊಡ್ಡ ಮಳಿಗೆಗಳೇನು ಬಂದಿವೆ ಎಲ್ಲ ಖಾಲಿ ಬಿದ್ದಿವೆ, ಅದರ ಖರ್ಚು ಜೊತೆಗೆ ಸಾಲದ ಖರ್ಚು ಜೊತೆಗೆ ಬಡ್ಡಿ ಇವೆಲ್ಲ ಸೇರಿದ್ರೆ ನಾವು 1 ಕಿಲೋಮೀಟರ್ಗೆ ₹6 ಕೊಡ್ತೀವಿ. ಇವಾಗ ಮುಂದೆ ಇವರು 2029-30 ಇವರು ಕಲೆಕ್ಟ್ ಮಾಡಬೇಕಾಗಿರೋದು ದಿನಕ್ಕೆ ಸರಿ ಸುಮಾರು 8 ಕೋಟಿ. ಅಂದ್ರೆ ಯಾಕೆ ನಾನು ಹೇಳ್ತಿದ್ದೀನಿ ಅಂದ್ರೆ ಇದಕ್ಕಿಂತ ಇವಾಗ ನೆಕ್ಸ್ಟ್ 5 ಪಟ್ಟು ಜಾಸ್ತಿ ಆಗಬೇಕಾಗತ್ತೆ. ಅಂದ್ರೆ ಕಿಲೋಮೀಟರ್ಗೆ ಇನ್ನೊಂದು 5 ವರ್ಷದಲ್ಲಿ ಇವರು ಬೆಲೆಗಳನ್ನ ಎಲ್ಲಿಗೆ ಏರಿಸಬೇಕು ಅಂತ ಹೋಗಿದ್ದಾರೆ ಅಂತ ಹೇಳಿದ್ರೆ, ಕಿಲೋಮೀಟರ್ಗೆ ನಾವು ₹10 ಕೊಡಬೇಕಾಗ್ತದೆ ಮ್ಯಾಕ್ಸಿಮಮ್. ಅಂದ್ರೆ 25 ಕಿಲೋಮೀಟರ್ಗೆ ₹450 ನಾವು ಕೊಡಬೇಕಾಗ್ತದೆ. ನಾವು ಜನಸಾಮಾನ್ಯರು ಕೊಡಕ್ಕೆ ಸಾಧ್ಯನಾ? ಇದು ನ್ಯಾಯನಾ? ಇವತ್ತು ಮೆಟ್ರೋ ದರಗಳನ್ನ ನಿರ್ಧಾರ ಮಾಡ್ಬೇಕಾದ್ರೆ ಹೆಂಗ್ ನಿರ್ಧಾರ ಮಾಡಬೇಕು? ಒಬ್ಬ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋ ಹೆಣ್ಣುಮಗಳು ಮೆಟ್ರೋ ಹತ್ತಾಳೆ, ಅವಳು ದುಡ್ಡು ಕೊಡಕ್ಕಾಗಬೇಕು. ಒಬ್ಬ ದಿನಗೂಲಿ ಕಾರ್ಮಿಕ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ರೆ ಅವನಿಗೂ ದುಡ್ಡು ಕೊಡಕ್ಕಾಗಬೇಕು. ಅಷ್ಟು ಮಾತ್ರ ಮೆಟ್ರೋ ದರ ಆಗಬೇಕು. ಅಂದ್ರೆ ಬರೇ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್ ಎಷ್ಟಾಗತ್ತದು? ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ನೀವು ಮೆಟ್ರೋನ ನಮ್ಮ ಜನಸಾಮಾನ್ಯರ ಕೈ ಕೊಡಿ. ನಾವು ಕಿಲೋಮೀಟರ್ಗೆ 90 ಪೈಸದಲ್ಲಿ ಓಡಿಸಿ ಪ್ರಾಫಿಟ್ ಮಾಡ್ಕೊಡಕ್ ಸಾಧ್ಯ. ಬರೀ ಸುಮ್ಮನೆ ಹೇಳ್ತಿಲ್ಲ ನಾನು. ಕೋಲ್ಕತ್ತಾದಲ್ಲಿ ಮೆಟ್ರೋ ಇದೆ, ಕಿಲೋಮೀಟರ್ಗೆ ಎಷ್ಟು ಚಾರ್ಜ್ ಆಗ್ತಿದಾರೆ ಅಲ್ಲಿ? ₹1ಗಿಂತ ಕಡಿಮೆ. ಅಲ್ಲಿ ಕಲ್ಕತ್ತಾದಲ್ಲಿ ಮೆಟ್ರೋ ನಡೀತಿರ್ಬೇಕಾರೆ ಬೆಂಗಳೂರಿನಲ್ಲಿ ಯಾಕೆ ನಡ್ಸಕ್ಕಾಗೋದಿಲ್ಲ? ಯಾಕೆ ನಡ್ಸಕ್ಕಾಗಲ್ಲ ಅಂದ್ರೆ, ಇವರೇನು 10-15 ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ADB ಇಂದ, ಬೇರೆ ಬೇರೆ ವಿಶ್ವಸಂಸ್ಥೆಗಳಿಂದ. ಆ ದುಡ್ಡನ್ನ ಸಂಪೂರ್ಣ ಜನಗಳ ತಲೆ ಮೇಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಪ್ರತಿ ಮೆಟ್ರೋ ಸ್ಟೇಷನ್ ಅಲ್ಲೂ ಕೂಡ ದೊಡ್ಡ ದೊಡ್ಡ ಮಾಲ್ಗಳನ್ನ ಕಟ್ಟಿದ್ದಾರೆ. ಯಾರು ಕೇಳಿದ್ರು ಸ್ವಾಮಿ ನಿಮಗೆ ಮಾಲ್ ಬೇಕು ಅಂತೇಳಿ? ನಮಗೋಸ್ಕರ ಮಾಡ್ತಿದ್ದೀರಾ? ನಮಗೆ ಬೇಕಿರೋದೇನು? ನಮಗೆ ಬೇಕಾಗಿರೋದು ಓಡಾಡಕ್ಕೆ ನಮಗೆ ಮೆಟ್ರೋ ಟ್ರೈನ್ ಬೇಕಷ್ಟೇ.
ನೀವೀಗ ದೊಡ್ಡ ದೊಡ್ಡ ಮಾಲನ್ನ ಕಟ್ಟಿಸಿ ಅದರ ಖರ್ಚನ್ನು ಪ್ರತಿ ಪ್ರಯಾಣಿಕನ ಮೇಲೆ ಪ್ರತಿ ದಿನ ಹಾಕ್ತಾ ಇದ್ದೀರಾ. ಈ ಮಾನದಂಡ ಖಂಡನೀಯ. ಇದನ್ನು ವಿರೋಧಿಸ್ತಾ ಇದ್ದೀವಿ ನಾವು. ಈ ಮಾನದಂಡವೇ ಸರಿ ಇಲ್ಲ. ಇಡೀ ಖರ್ಚನ್ನ ನೀವು ಪ್ರತಿಯೊಬ್ಬ ಪ್ರಯಾಣಿಕನ ತಲೆ ಮೇಲೆ ಹಾಕಿದ್ರೆ ಮೆಟ್ರೋ ಇವತ್ತು ಒಂದು ಬಿಳಿ ಆನೆ ಆಗಿದೆ. ಬೆಂಗಳೂರು ಮೆಟ್ರೋ ಬಿಳಿ ಆನೆ. ಈ ಬಿಳಿ ಆನೆಯ ಸವಾರಿ ಮಾಡ್ತಾ ಇರೋರು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಇದನ್ನ ನಾವು ಬೆಂಗಳೂರು ಉಳಿಸಿ ಸಮಿತಿಯಿಂದ ಅತ್ಯಂತ ಉಗ್ರವಾಗಿ ಇದನ್ನ ಖಂಡಿಸ್ತೀವಿ. ಇದರ ವಿರುದ್ಧ ಜನಸಾಮಾನ್ಯರು, ಮೆಟ್ರೋ ಪ್ರಯಾಣಿಕರು ಪ್ರತಿಯೊಬ್ಬರು ರಸ್ತೆಗಿಳಿದು ಹೋರಾಟಕ್ಕೆ ಮುಂಬನ್ನಿ ಅಂತೇಳಿ ನಾವು ಕರೆ ಕೊಡ್ತಾ ಇದ್ದೀವಿ.